ಆಚಾರ್ಯ, ಇದು ನಿಜವಾದ ಬಳೆ ತಾನೆ? ಇಲ್ಲ ತಾಯಿ, ಇದು ಡೂಪ್ಲಿಕೇಟ್ ಬಳೆ, ನಕಲಿ ಚಿನ್ನ. ಮೊದಲು ನಾನು ಪರೀಕ್ಷೆ ಮಾಡಿದ್ನಲ್ಲ, ಇದು ಅಸಲಿ ಬಳೆ. ಆಚಾರ್ಯ, ಸರಿ ನೋಡಿದಿರಲ್ವಾ? 40 ವರ್ಷಗಳ ಅನುಭವ ಸ್ವಾಮಿ, ನನಗೆ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ. ನೀವು ಹೊರಗಡೆ ಸಿಕ್ತು ಅಂತ ಹೇಳಿದಲ್ಲ, ಅದು ನಕಲಿ ಚಿನ್ನ. ಮೊದಲು ನಾನು ಪರೀಕ್ಷೆ ಮಾಡಿದೆ ನೋಡಿ, ಈ ಬಳೆ ಇದು ಅಸಲಿ, ಸಂಶಯನೇ ಬೇಡ. ನಾನು ಬರ್ತೀನಿ. ಆಚಾರ್ಯ, ನಿಮ್ಮಿಂದ ಬಹಳ ಉಪಕಾರ ಆಯಿತು. ರುದ್ರ, ಅವ್ರನ್ನ ಕಳಿಸ್ಕೊಡ್ ಪಾಪ. ಬನ್ನಿ. ಸಮಾಧಾನ ಆಯ್ತಾ ಅತ್ತೆಮ್ಮ? ಬೇಕಿತ್ತ ನಿಮ್ಗಿದೆಲ್ಲ? ಮನೆಯವ್ರನ್ನ ನಂಬದೆ ಬರೀ ಸಂದೇಹ ಪಡೋ ಈ ನಿಮ್ಮ ವರ್ಷೆ ನನಗೊಂಚೂರು ಇಷ್ಟ ಆಗಲಿಲ್ಲ ಅತ್ತೆಮ್ಮ. ನಿಮಗೆ ಅಮೃತನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಗೊತ್ತು. ಆ ಜಾಗಕ್ಕೆ ನೀವು ಬೇರೆಯವ್ರನ್ನ ತರಬೇಕು ಅಂತಿದ್ರಿ, ಅದು ಗೊತ್ತು. ಒಂದು ಮಾತು ಹೇಳ್ತೀನಿ ಕೇಳಿ, ಬೆಳ್ಳಿಗಿರೋದೆಲ್ಲ ಹಾಲಲ್ಲ, ನಿಜ. ಹಾಗಂತ ಹಾಲಿನ ಹಾಗಿರೋದೆಲ್ಲನೂ ವಿಷ ಅಲ್ವಲ್ಲ ಅತ್ತೆಮ್ಮ. ದೊಡ್ಡವರು ದೊಡ್ಡೋರ್ ಥರ ಇದ್ದರೆ ಚಿಕ್ಕವರು ತೆಪ್ಪಗಿರ್ತಾರೆ ಅಲ್ವಾ ಅತ್ತೆಮ್ಮ? ಕೊನೆದಾಗ ಒಂದು ಮಾತು ಹೇಳ್ತೀನಿ ಕೇಳಿ, ಇನ್ಮೇಲೆ ಈ ಮನೆ ಸೊಸೆ ಮೇಲೆ ಯಾರಾದರೂ ಸಂದೇಹ ಪಟ್ಟರೆ ನಾನು ಖಂಡಿತವಾಗ್ಲೂ ಈ ಮನೇಲಿ ಇರೋದಿಲ್ಲ. ಹೇಳಿದ್ದೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಅಮೃತ, ಕ್ಷಮಿಸ್ಬಿಡಮ್ಮ. ಮನೆ ಸೊಸೆ ಮೇಲೆ ಅನುಮಾನ ಪಟ್ಟು ದೊಡ್ಡ ತಪ್ಪು ಮಾಡಿಬಿಟ್ವಿ. ಆದರೆ ಏನು ಮಾಡೋದು, ಸಂದರ್ಭ ಆಗಿತ್ತು. ಎಲ್ಲ ಸಾಕ್ಷಿಗಳು ನಿನ್ನ ವಿರುದ್ಧನೇ ಇದ್ವು. ಚೇಚೆ, ಹಾಗೆ ಅನ್ಕೋತೀರ ಮಾವ? ನಿಮ್ಮ ಜಾಗದಲ್ಲಿ ನಾನೇ ಇದ್ದಿದ್ರು ಹಾಗೆ ನಡ್ಕೋತಿದ್ದೆ. ಇಂಥದ್ದೆಲ್ಲ ಆಗುತ್ತೆ. ಸಂದರ್ಭ ಎಂಥವ್ರ ಹತ್ರನೂ ಏನೇನೋ ಮಾಡಿಸ್ಬಿಡತ್ತೆ. ಹೇಗೋ ಸತ್ಯ ಏನು ಅಂತ ಗೊತ್ತಾಯ್ತಲ್ಲ, ನಂದು ತಪ್ಪಿಲ್ಲ ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ, ಅಷ್ಟು ಸಾಕು.
ಅವತ್ತು ದೇವಸ್ಥಾನ ಹತ್ರ ಸಿಕ್ಬಿಟ್ಟು ಹೋದನು, ಮತ್ತೆ ಪತ್ತೆನೇ ಇಲ್ಲಿ ಬಂದ. ಅವತ್ತೆಲ್ಲ ಒಗಟೊಗಟಾಗಿ ಮಾತಾಡಿ ಹೋದ. ಆದರೆ ಅವನು ನನ್ನ ಬೆನ್ನ ಹಿಂದೆ ಏನೋ ಕೂತಂತ್ರ ನಡೆಸ್ತಿರೋದಂತೂ ನಿಜ. ಅದೇನು ಅಂತ ಪತ್ತೆ ಮಾಡೋಣ. ಭೈರವ, ಕೊನೆಗೂ ನಿನ್ನ ಬುದ್ಧಿ ತೋರಿಸ್ಬಿಟ್ಟೆ ಅಲ್ಲ. ಈ ಕೌನಿಷ್ಕನಿಗೆ ಗೊತ್ತಾಗದ ಹಾಗೆ ವಿಶೇಷವಾದ ಪೂಜೆ ಕೂತಿದ್ಯಾ? ಭೈರವ, ನೀನು ಇಷ್ಟು ದಿನ ನೋಡಿದ ಕೌನಿಷ್ಕನೇ ಬೇರೆ, ಇನ್ನು ಮುಂದೆ ನೋಡೋ ಕೌನಿಷ್ಕನೇ ಬೇರೆ. ಏನು ನಿನ್ನಂತ ಕುತಂತ್ರಿನ ನಂಬಿ ನನ್ನ ಶಕ್ತಿಯನ್ನೆಲ್ಲ ದಾರೆ ಎರ್ಸ್ಕೊಟ್ಟೆ ಅನ್ಕೊಂಡ್ಯಾ ಮೂರ್ಖ? ನಾವು ನಾಗಲೋಕದವರು, ಅಷ್ಟು ಸುಲಭವಾಗಿ ನಮ್ಮನ್ನೇ ನಾವು ನಂಬಲ್ಲ. ಅಂಥದ್ರಲ್ಲಿ ಬೇರೆಯವ್ರು ನಂಬ್ತೀವ? ಭೈರವ, ನೀನ್ ಹೀಗೆ ಏನೇ ಆಟ ಆಡಿದ್ರು ನನಗೆ ಗೊತ್ತಾಗ್ಲಿ ಅಂತ ನನ್ನ ಶಕ್ತಿನ ನಿನಗೆ ದಾರಿ ಕೊಟ್ಟಿದ್ ಕಣೋ. ನೀನ್ ಏನೇ ಮಾಡಿದ್ರು ನನಗೆ ಗೊತ್ತಾಗುತ್ತೆ, ಅದರ ಸೂಚನೆ ನನಗೆ ಬರುತ್ತೆ. ನೋಡ್ತಿರೋ, ನೀನು ನನ್ನ ಕಣ್ತಪ್ಪಿ ಏನು ಮಾಡಕ್ಕಾಗಲ್ಲ. ನೀನೇನೇ ಮಾಡಿದ್ರು ಎಲ್ಲಾ ಸೂಚನೆ ನನಗೆ ಸಿಕ್ಕೇ ಸಿಗುತ್ತೆ. ಭೈರವ, ನನಗೆ ಗೊತ್ತು ನಿನಗೆ ನಾಗಮಣಿಯ ಬಗ್ಗೆ ಏನೋ ಒಂದು ಸುಳಿವು ಸಿಕ್ಕಿದೆ ಅಂತ. ಆ ಸುಳಿವೇನು ಅಂತ ನನಗೆ ಗೊತ್ತಾಗಬೇಕು. ಗೊತ್ತು ಮಾಡ್ಕೊತೀನಿ. ಏ ಸ್ವಾರ್ಥಿ, ನಾಗಮಣಿ ನಾಗಲೋಕದವರ ಸೊತ್ತು ಕಣೋ. ಅದು ಕೇವಲ ನನ್ನ ವಶಕ್ಕೆ ಬರಬೇಕೇ ಹೊರತು ನಿನ್ನಂತ ಸ್ವಾರ್ಥಿ ಮನುಷ್ಯನ ವಶಕ್ಕಲ್ಲ. ಜೈ ತಕ್ಷಕ. ಅಮೃತ ಯಾಕೆ ಈ ರೀತಿ ಕೂತಿದ್ದಾರೆ? ಛೇ, ಆ ಬಳೆ ಇನ್ಸಿಡೆಂಟು ಅವ್ರ ಮನಸ್ಸಿಗೆ ತುಂಬ ಬೇಜಾರು ಮಾಡಿದೆ ಅನಿಸುತ್ತೆ. ಹೋಗಿ ಸ್ವಲ್ಪ ಸಮಾಧಾನ ಮಾಡೋಣ. ಯಾಕ್ರಿ ಅಮೃತ ಅವರೇ ಇಷ್ಟೊಂದು ಸುಸ್ತಾಗಿದ್ದೀರಾ? ನಾನಾ? ಇಲ್ವಲ್ಲ, ಹಾಗೇನಿಲ್ಲ. ನಿಮ್ಮ ನಾಲಿಗೆ ಹೀಗೆ ಹೇಳ್ತಾ ಇದೆ, ಆದರೆ ನಿಮ್ಮ ಮುಖ ಬೇರೇನೋ ಹೇಳ್ತಾ ಇದೆ. ನೀವೇನೇನೋ ಅಂದ್ಕೊಂಡ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಅಮೃತ ಅವರೇ, ನೀವು ಮನೆಗೆ ಬಂದಿದ್ದರಿಂದ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀವು ಮೊದಲಿನ ಥರ ಇಲ್ಲ, ಆ ಕಳೆನೇ ಇಲ್ಲ. ಇವತ್ತಂತೂ ಏನೋ ಕಳ್ಕೊಂಡಿರೋ ಥರ ಕೂತಿದ್ದೀರಾ. ಈ ಪರಿಸ್ಥಿತಿಯಲ್ಲಿ ನೀನು ಅವರನ್ನ ಕಾಪಾಡಬೇಕು ಅಂದ್ರೆ ನೀನು ನಿನ್ನ ಎಲ್ಲ ಶಕ್ತಿಗಳನ್ನು ಕಳ್ಕೋಬೇಕಾಗುತ್ತೆ. ಜಾಗ್ರತೆ ಅಮೃತ, ಜಾಗ್ರತೆ. ನೀನೀಗ ನಿನ್ನ ಶಕ್ತಿಗಳನ್ನು ವ್ಯಯ ಮಾಡಿಕೊಂಡ್ರೆ ಮುಂದೆ ಅದನ್ನು ಮರಳಿ ಪಡೆಯುವವರೆಗೂ ನೀನು ಸಾಮಾನ್ಯ ಮನುಷ್ಯರ ತರ ಆಗಿರ್ತೀಯ. ಇಲ್ವಲ್ಲ, ಹಾಗೇನಿಲ್ಲ. ನನಗೆ ಗೊತ್ತು ರೀ, ಬೆಳಿಗ್ಗೆ ಆಗಿದ್ದ ಬಳೆ ಘಟನೆ ನಿಮ್ಮ ಮನಸ್ಸಿನ ಕೊರಿತಾ ಇದೆ ಅಂತ. ಅದನ್ನೆಲ್ಲ ಅಲ್ಲಿಗೆ ಬಿಟ್ಬಿಡಿ. ಅದನ್ನೆಲ್ಲ ನಾನು ಬೆಳಗ್ಗೆನೆ ಮರ್ತೆ. ಮತ್ಯಾಕೆ ಹೀಗೆ ಕೂತಿದ್ದೀರಾ? ನನ್ನ ಮೇಲೆ ಏನಾದರೂ ಬೇಜಾರಾ ಅಥವಾ ನಿಮ್ಮ ತಂದೆ ತಾಯಿ ನೆನಪಾಗ್ತಾ ಇದ್ದಾರಾ?
ಆ ಕಹಿ ನೆನಪನ್ನು ಹೇಗೆ ತಾನೇ ಮರೆಯೋದಕ್ಕಾಗತ್ತೆ? ರೀ ಅಮೃತ ಅವರೇ, ಈ ಹುಡುಗಿರ ಮನಸ್ಸು ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬಂದಿರ್ತಾರೆ. ಇಲ್ಲಿ ಈ ರೀತಿಯೆಲ್ಲ ಆಗೋದು ಸಹಜ. ನಿಮ್ಮ ನೋವು ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಸ್ಥಾನ ತುಂಬಕ್ಕಾಗಲ್ಲ ನಿಜ, ಆದರೆ ತಕ್ಕ ಮಟ್ಟಿಗೆ ನಿಮ್ಮ ಮನಸ್ಸಲ್ಲಿರೋ ನೋವನ್ನ ಮರೆಸೋ ಪ್ರಯತ್ನ ಮಾಡ್ತೀನಿ. ನಿಮ್ಮ ನೋವು ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊಳ್ಳಿ ಪ್ಲೀಸ್. ಅದರಿಂದ ಏನೂ ಪ್ರಯೋಜನ ಇಲ್ಲ. ದಯವಿಟ್ಟು ನನ್ನನ್ನು ನನ್ನ ಪಾಡಿಗಿರೋದಕ್ಕೆ ಬಿಟ್ಬಿಡಿ. ರೀ ಅಮೃತ ಅವರೇ, ಹಾಗೆ ಹೇಳಬೇಡಿ. ನಾನು ಬದುಕ್ತಾ ಇರೋದೇ ನಿಮಗೋಸ್ಕರ. ಹೌದು, ನೀನು ಬದುಕಿರೋದೇ ನನ್ನಿಂದ ಸಾಯೋದಿಕ್ಕೆ. ನಾಳಿದ್ದು ನಮ್ಮ ಫಸ್ಟ್ ನೈಟು. ಅಯ್ಯಪ್ಪ, ಒಳ್ಳೆ ಕೊಲ್ಲೋ ಥರ ನೋಡ್ತೀರಲ್ರಿ. ಅಲ್ಲ, ನಾಳಿದ್ದು ನಮ್ಮ ಫಸ್ಟ್ ನೈಟು ನಿಮ್ಗೇನು ಅನ್ನಿಸ್ತಾ ಇಲ್ವಾ ಅಂತ ಕೇಳಿದೆ. ಅನ್ನಿಸ್ತಿದೆ. ನಿನ್ನ ಪ್ರಾಣನ ಬಲಿ ತಗೋಬೇಕು ಅನ್ನಿಸ್ತಿದೆ. ನೀನು ಅವತ್ತೇ ಸಾಯ್ಬೇಕಿತ್ತು. ಚಿಕ್ಕಮ್ಮ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನನ್ನು ಸಾಯಿಸ್ದೆ ಬಿಟ್ಟೆ. ಆದರೆ ಈ ಸರ್ತಿ ಮಾತ್ರ ಹಾಗಾಗಲ್ಲ. ನಾಡಿದ್ದೆ ನಿನ್ನ ಕೊನೆಯ ರಾತ್ರಿ. ಹೇಳ್ರಿ, ಸುಮ್ಮನಾಗ್ಬಿಟ್ರಲ್ಲ. ಏನು ಅನ್ನಿಸ್ತಾ ಇದೆ ನಮ್ಮ ಮೊದಲನೇ ರಾತ್ರಿ ಬಗ್ಗೆ? ಅನ್ಸೋಕ್ಕೇನು, ತುಂಬ ಏನೇನೋ ಅನ್ನಿಸ್ತಿದೆ. ಹೌದಾ? ವಾವ್, ಅಂತೂ ಬಾಯ್ಬಿಟ್ರಲ್ಲ. ನಾನು ಈ ಗಳಿಗೆಗೋಸ್ಕರನೇ ತುಂಬ ಕಾಯ್ತಾ ಇದ್ದೆ. ಆದರೆ ಪ್ರಾಮಿಸ್ ಮಾಡಿ ಈ ಸತಿ ಸತಾಯಿಸಲ್ಲ ತಾನೆ? ಈ ಸಲ ಯಾವುದೇ ಕಾರಣಕ್ಕೂ ಸತಾಯಿಸಲ್ಲ. ನಿನ್ನ ಕಥೆನ ಮುಗಿಸೇ ಬಿಡ್ತೀನಿ. ನಾಡಿದ್ದೆ ನಿನ್ನ ಸಾವು. ಹೇಳ್ರಿ, ಸತಾಯಿಸಲ್ಲ ತಾನೆ? ಆವತ್ತು ಏನು ಹೇಳ್ತೀರಾ ಅಂತ ಇವತ್ತೇ ಸ್ವಲ್ಪ ಸುಳಿವು ಕೊಟ್ಟರೆ ನಾವು ಅದಕ್ಕೆ ರೆಡಿ ಆಗ್ಬೋದಪ್ಪ. ಅದೇನೇನು ಹೇಳಬೇಕೋ ಅದನ್ನು ನಾಡಿದ್ದೆ ಅಂದರೆ ನಮ್ಮ ಮೊದಲನೇ ರಾತ್ರಿ ದಿನನೇ ಹೇಳ್ತೀನಿ. ಈಗ ನನಗೆ ನಿದ್ದೆ ಬರ್ತಿದೆ, ಮಲ್ಕೋತೀನಿ. ವಾವ್, ಆ ದಿನಕ್ಕೆ ಅದೆಷ್ಟು ತಪಸ್ಸು ಮಾಡಿದ್ದೆ ಗೊತ್ತಾ? ಅಂತೂ ನನ್ನ ದೇವತೆ ನನಗೆ ಒಲಿಯೋ ದಿನ ಹತ್ರ ಬಂದೇ ಬಿಡುತ್ತೆ ಅನಿಸ್ತಾ ಇದೆ. ಇನ್ನೂ ಯಾರೂ ಎದ್ದಿಲ್ಲ ಅನ್ಸುತ್ತೆ. ಯಾರಾದರೂ ನೋಡೋದಕ್ಕಿಂತ ಮುಂಚೆ ನಾನು ಇಲ್ಲಿಂದ ಹೊರಡಬೇಕು. ಅಪ್ಪಿ ತಪ್ಪಿ ಯಾರ ಕಣ್ಣಿಗಾದರೂ ಬಿದ್ದರೆ ಎಲ್ಲಿ, ಯಾಕೆ, ಏನು ಅಂತ 108 ಪ್ರಶ್ನೆಗಳನ್ನ ಕೇಳ್ತಾರೆ. ಇದೇನಿದು? ಈ ಹುಡುಗಿ ಇಷ್ಟು ಬೆಳಗ್ಗೆ ಎದ್ದು ರೆಡಿಯಾಗಿ ಎಲ್ಲಿಗೆ ಹೊರಟಿರ್ಬೋದು? ಅರ್ಜುನ್ ಕೂಡ ಜೊತೆಲಿಲ್ಲ. ನಂಗೆ ಯಾಕೋ ಇವಳು ಯಾರಿಗೂ ಗೊತ್ತಾಗದೇ ಇರಲಿ ಅನ್ನೋ ಥರ ಕದ್ದು ಮುಚ್ಚಿ ಹೋಗಕ್ಕೆ ನೋಡ್ತಿದ್ದಾಳೆ ಅನ್ನಿಸ್ತಿದೆಯಲ್ಲ. ಇರಲಿ, ನೋಡೋಣ ಏನು ಮಾಡ್ತಾಳೆ ಅಂತ. ಸದ್ಯ ಯಾರೂ ನೋಡಲಿಲ್ಲ. ಇವಳು ಹೋಗೋದು ನೋಡ್ತಿದ್ರೆ ಮನೇಲಿ ಇವಳು ಹೊರಗೋಗ್ತಿರೋ ವಿಚಾರ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ಯಾವುದಕ್ಕೂ ಅಮ್ಮನ್ನ ಅತ್ತಿಗೆನ ಕೇಳಿ ನೋಡೋದು ಒಳ್ಳೇದು ಅನ್ಕೋತೀನಿ. ಹೇಮಾ,
ಇವತ್ತಿನಿಂದ ಧನುರ್ಮಾಸ. ಇನ್ನು 30 ದಿನ ಮನೆಯಲ್ಲಿ ದೇವ್ರಿಗೆ ವಿಶೇಷ ಪೂಜೆ ಆಗಬೇಕು. ಸ್ವಲ್ಪ ಸಿಹಿ ಪೊಂಗಲ್ ಮಾಡ್ತೀಯಾ? ಹ್ಞೂ ಅತ್ತೆಮ್ಮ, ನಾನು ನೆನ್ನೆನೆ ಬೆಣ್ಣೆ ಕಾಯಿಸಿಟ್ಟಿದ್ದೀನಿ. ನೀವು ಪೂಜೆ ತಯಾರು ಮಾಡ್ಕೊಳ್ಳಿ, ನಾನು ಪ್ರಸಾದ ಮಾಡ್ಕೊಂಬರ್ತೀನಿ. ಸರಿ. ಅಮ್ಮ, ಏನು ರುದ್ರ? ಏನಿಲ್ಲ, ಅದು ಅಮೃತ ಏನಾದರೂ ನಿನ್ನ ಹತ್ರ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ಲಾ? ಚೆನ್ನಾಗಿ ಕೇಳಿದೆ. ಅವಳು ಯಾವತ್ತಾದರೂ ನಾನು ಹೇಳಿ ಕೇಳಿ ಏನಾದರೂ ಮಾಡಿದಾಳ? ನನಗೇನು ಗೊತ್ತು. ಇಲ್ಲೇ ನಿಂತಿದ್ದಾಳಲ್ಲ ಅವಳು ಮುದ್ದಿನತ್ತೆ, ಕೇಳು ಹೇಳ್ತಾಳೆ. ಇಲ್ವಲ್ಲ ರುದ್ರ, ಅಮೃತ ಹೊರಗೆ ಹೋದ ಹಾಗೆ ನನಗೇನೂ ಕಾಣಲಿಲ್ಲ. ಅಲ್ಲ, ದೇವಸ್ಥಾನಕ್ಕೆ ಏನಾದರೂ ಹೋದ್ಲಾ ಅಂತ. ಇಲ್ಲ ರುದ್ರ, ಇವತ್ತು ಮನೇಲಿ ಧನುರ್ಮಾಸ ವಿಶೇಷ ಪೂಜೆ ಇದೆ. ಅವಳು ದೇವಸ್ಥಾನಕ್ಕೆ ಹೋಗಿರೋ ಸಾಧ್ಯತೆ ಕಮ್ಮಿ. ಮೋಸ್ಟ್ಲಿ ಮೇಲ್ ರೂಮಲ್ಲಿ ರೆಡಿ ಆಗ್ತಿದ್ದಾಳ ಅಂತ. ಯಾಕೆ, ಏನಾದರೂ ವಿಚಾರ ಇತ್ತಾ? ಇಲ್ಲ ಅದಕ್ಕೆ ಅಂಥದ್ದೇನಿಲ್ಲ ಬಿಡಿ. ಹೀಗೆ ಅಮೃತ ಕಾಣಲಿಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಮನಸ್ಸಲ್ಲಿ ಅನುಮಾನ ಬಂದ ತಕ್ಷಣ ಬಗೆಹರಿಸ್ಕೊಂಡ್ಬಿಡ್ಬೇಕು.